ಆಯಿಲ್ ಮಸಾಜು ಅದು ಇದು ಅಂತೆಲ್ಲ ಕರಿತಾನೆ ಅವರೇ. ಗೋವಾ ಬಾಗಾ ಬೀಚ್ ನೈಟ್ ಲೈಫ್. ಮಧ್ಯಾಹ್ನ ಕುಡ್ಸಿರೋದು ಇವಾಗಿನ್ನ ಇಳ್ದಿಲ್ವೋ ಏನೋ ಗೊತ್ತಿಲ್ಲ, ಗುಂಡಿ ತೋಡ್ತಾನೆ ಐತೆ. ಯಾಕೆ ಅಂದ್ರೆ ಕಾಲ ಹಾಕೊಂಡ್ ಕುತ್ಕೊಳಕಂತೆ. ನೋಡಿ ಯಾರೋ ಇಬ್ರು ಚೆನ್ನಾಗಿ ಕುಡ್ದಿ ಬೀಚ್ ಒಳಗಡೆ ಮಲ್ಕೊಂಡವ್ರೆ. ಬಟ್ಟೆ ಬಿಚ್ಚಿ ಬಟ್ಟೆ ಕೂಡ ಅಲ್ಲಿ ಫ್ಯಾಮಿಲಿ ವ್ಲಾಗ್ ನಮ್ದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದರ್ಶಸ್ ಡೈರಿ ಯೂಟ್ಯೂಬ್ ಚಾನಲ್. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡೇ ಇರ್ತೀರಾ. ನಾವು ಬಾಗಾ ಬೀಚಿಂದ ಮಧ್ಯಾಹ್ನ ಆಟ ಆಡ್ಕೊಂಡು ಬಂದಿದ್ವಿ. ಇವಾಗ ನೆಕ್ಸ್ಟು ಗೋವಾ ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಪೋರ್ಟು ಮತ್ತು ಬಾಗಾ ಬೀಚ್ ನೈಟ್ ಲೈಫು ಎಲ್ಲ ಈ ವಿಡಿಯೋದಲ್ಲೇ ಇರುತ್ತೆ ನೋಡಿ. ಎಲ್ಲ ಬಾವುಟಗಳು ಹೆಂಗೆ ಹಾಕಿದ್ದೀವಿ. ರೂಮ್ ಇಚ್ಚೆ ನಮ್ಮ ರೂಮ್ ಇಚ್ಚೆನೇ ಈ ಥರ ಇರೋದು, ಇನ್ನು ಯಾರು ರೂಮ್ ಇಚ್ಚೆನೂ ಇಲ್ಲ. A few moments later. ಸ್ವಲ್ಪ ಹೊತ್ತೆಲ್ಲ ಮಲ್ಕೊಂಡು ಅದು ಇದು ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ರೂಮಿಂದ ಇವಾಗ ಹೊಡ್ತಾ ಇದ್ದೀವಿ ಪೋರ್ಟ್ ಹತ್ರ. ಟೈಮು ಆಗಲೇ 5:30 ಆಗೋಗೈತೆ. 5 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ, ಇವಾಗ ಬಿಟ್ಟಿದ್ದೀವಿ. ಬನ್ನಿ ಹೋಗೋಣ. ಇದು ನೋಡಿ ಗೈಸ್, ಗೋವಾ ಪ್ಯಾರಾ ರೋಡ್ ಇದು. ಕಾಲದ ಪೋರ್ಟ್ ಇದು. निल्सो बैक बा। मुझसे प्यार करती है या नहीं करती है? नहीं, तेरा मुझसे प्यार है या नहीं है? ಕ್ರೂಸ್ ಹೋಗ್ತಾ ಇದೆ ನೋಡಿ ಗಾಯ್ಸ್. ಆ ಬ್ರಿಡ್ಜ್ ಮೇಲೆ ಬಂದಿರೋದು ನಾವು. ಮತ್ತು ಈ ಟವರ್ ಇದೆಯಲ್ಲ, ಈ ಟವರ್ನ ವಾಸ್ಕೋ ಡ ಗಾಮಾ ಸೀ ರೂಟ್ಗೆ ಸಿಗ್ನಲ್ಸ್ ಕಳ್ಸೋಕ್ಕೆ ಅಂತ ಕಟ್ಟಿರೋದಂತೆ. ಗೈಸ್, ಫೋರ್ಟ್ ನೋಡಕ್ಕೆ ಹೋಗಿ ಫೋರ್ಟು 5 ಗಂಟೆಗೆ ಕ್ಲೋಸು. ಅದಕ್ಕೆ ಇವಾಗ ವಾಪಸ್ ಬಾಗಾ ಬೀಚ್ಗೆ ಹೋಗ್ತಾ ಇದೀವಿ. ಇಲ್ಲಿ ಮಸಾಲೆ ಪುರಿ ತಿನ್ನೋಕ್ಕೆ ಅಂತ ನಿಲ್ಸಿದ್ದೀವಿ. ತಿನ್ಕೊಂಡು ವಡಪಾವ್ ಇದೆ, ವಡಪಾವು, ಸಮೋಸ ಪುರಿ, ಸಮೋಸ ಮಸಾಲೆ ಪುರಿ ಎಲ್ಲ ಐತೆ. ತಿನ್ಕೊಂಡು ಇವಾಗ ಹೊರಡೋಣ. ಗಾಯ್ಸ್, ಇವಾಗ ಶಾಪಿಂಗ್ ಸ್ಟ್ರೀಟ್ಗೆ ಎಂಟ್ರಿ ಆಗಿದ್ದೀವಿ ನೋಡಿ. ಫುಲ್ಲು ಆ ಕಡೆ ಈ ಕಡೆ ಫುಲ್ಲು ಅಂಗಡಿಗಳು ಐತೆ ಇಲ್ಲಿ. ಮತ್ತು ಇಲ್ಲಿ ತುಂಬಾ ಸ್ಕ್ಯಾಮ್ಸ್ಗಳೆಲ್ಲ ನಡೆಯುತ್ತೆ. ಆಯಿಲ್ ಮಸಾಜು ಅದು ಇದು ಅಂತೆಲ್ಲ ಕರಿತಾನೆ ಅವರೇ ಅವಾಗಿಂದ. ಯಾರಾದರೂ ನಿಜ ಅಂದ್ಕೊಂಡೇನಾದ್ರು ಒಳಗಡೆ ಹೋದರೆ ಎಲ್ಲ ಒಡೆದು ಕಿತ್ಕೊಂಡು ದುಡ್ಡು ಗಿಡ್ಡು ಎಲ್ಲ ಕಿತ್ಕೊಂಡು ಕಳಿಸ್ತಾರೆ ಅಷ್ಟೇ. ಈ ರೋಡ್ ನೋಡಿ, ಬೆಂಗಳೂರಲ್ಲಿ ಚರ್ಚ್ ಸ್ಟ್ರೀಟ್ ಇದೆಯಲ್ಲ, ಅದೇ ಥರ ಇಲ್ಲಿ ಗೋವಾದಲ್ಲಿರೋ ಸ್ಟ್ರೀಟ್ ಇದು. ಈ ರೋಡ್ ಫುಲ್ಲು ಪಬ್ಬು ಮತ್ತು ಬಾರ್ಗಳೇ ಇತ್ತು, ಮತ್ತು ಎಲ್ಲ ಫುಲ್ ಡಿಜೆ ನೈಟ್ಗಳೇ ನಡೆಸ್ತಾ ಇದ್ರು. ಗೈಸ್, ನಾವು ಅವಾಗಲೇ ಫೋರ್ಟ್ ನೋಡೋಕ್ಕಂತ ಹೋದ್ವಿ. ಫೋರ್ಟ್ ಕ್ಲೋಸ್ ಆಗಿತ್ತು. ಅದಾದಮೇಲೆ ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಫ್ರೀ ಫೈರ್ ಆಡ್ಕೊಂಡಿದ್ವಿ. ಇವಾಗ ಮತ್ತೆ ಇದ್ವಿ ಗೋವಾ ಬೀಚಿಗೆ ಬಂದಿದ್ವಿ, ಬಾಗಾ ಬೀಚ್ಗೆ. ಬನ್ನಿ ನೋಡೋಣ ಬಾಗಾ ಬೀಚಲ್ಲಿ ಏನು ನಡೀತೈತೆ ಅಂತ. ಫುಲ್ಲು ಡಿ ಜೆ ನಡೀತೈತೆ. ಅಲ್ಲಿ ಹೋದ್ಮೇಲೆ ಸೌಂಡ್ ಕೇಳಿಸುತ್ತೋ ಕೇಳಿಸಲ್ವೋ ಗೊತ್ತಿಲ್ಲ, ಅರೆ ವಿಡಿಯೋ ಮಾಡೋಣ ಬನ್ನಿ. ಗಾಯ್ಸ್ ನೋಡಿ, ಗೋವಾ ಬಾಗಾ ಬೀಚ್ ನೈಟ್ ಲೈಫು. ಫುಲ್ಲು ಡಿ ಜೆ, ಫುಲ್ಲು ಎಣ್ಣೆ, ಕುಡ್ದು ಕುತ್ಕೋತಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಡ್ಯಾನ್ಸ್ ಆಡ್ತಾರೆ, ಕುತ್ಕೋತಾರೆ, ಡ್ಯಾನ್ಸ್ ಆಡ್ತಾರೆ, ಕುತ್ಕೋತಾರೆ, ಕುಡಿತಾರೆ, ಮತ್ತೆ ಅದನ್ನೇ ಮಾಡ್ತಾರೆ. ಅದಕ್ಕೆ ನಾವು ಇಲ್ಲಿ ಬೀಚ್ ಹತ್ರ ಬಂದು ಬೀಚ್ ನೋಡ್ಕೊಂಡು ಮಾವಿನಕಾಯಿ ತಿನ್ಕೊಂಡು ಕುತ್ಕೊಂಡಿದ್ದೀವಿ. ಎಲ್ಲರೂ ಒಂದೊಂದು, ಒಬ್ರು ಪೈನಾಪಲ್ಲು, ಒಬ್ರು ವಾಟರ್ ಮಿಲನ್ನು, ಇನ್ನೂ ಒಬ್ರು ಗುಂಡಿ ತೊಡೋದ್ರೆ ತುಂಬ ಬಿಸಿ ಆಗ್ಬಿಟ್ಟವ್ರೆ. ಅವನ್ನ ಮಧ್ಯಾಹ್ನ ಕುಡ್ಸಿರೋದು ಇವಾಗಿನ್ನ ಇಳ್ದಿಲ್ವೋ ಏನೋ ಗೊತ್ತಿಲ್ಲ, ಗುಂಡಿ ತೋಡ್ತಾನೆ ಐತೆ. ಗಾಯ್ಸ್, ಇವಣ್ಣ ನೋಡಿ ಕುತ್ಕೊಂಡು ಗುಂಡಿ ಹೆಂಗ್ ತೋಡೈತೆ ಅಂದ್ರೆ, ಇಲ್ಲೊಂದು ಪರ್ವತ ಕಟ್ಟೈತೆ, ಅಲ್ಲೊಂದು ಗುಂಡಿನೇ ಮಾಡೈತೆ. ಯಾಕೆ ಅಂದ್ರೆ ಕಾಲ ಹಾಕೊಂಡ್ ಕುತ್ಕೊಳಕಂತೆ ನೋಡಿ, ತರ ಕಾಲ ಹಾಕೊಂಡ್ ಕುತ್ಕೊಳಕ್. ಚೇರು ಹಿಡಿದು ಈ ಎಂಡ್, ಆ ಕಡೆ ಎಂಡಿಂದ ಹಿಡಿದು ಈ ಕಡೆ ಎಂಡ್ವರೆಗೂ ಫುಲ್ಲು ಬರೀ ಡಿಜೆನೇ ನಡೀತೈತೆ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಕಾಪಿ ರೈಟ್ಸ್ ಬರುತ್ತೆ, ಮತ್ತು ವೀಡಿಯೋ ಮಾಡೋದು ವೇಸ್ಟ್ ಆಗುತ್ತೆ. ಅದಕ್ಕೆ ವೀಡಿಯೋ ಮಾಡಲ್ಲ. ಇವಾಗ ಮತ್ತೆ ಎಲ್ಲರೂ ಬೇರೆ ಕಡೆ ಪ್ಲೇಸ್ಗೆ ಹೋಗ್ತೀವಿ. ಇಲ್ಲಿ ಜಾಸ್ತಿ ಬರೀ ಡಿ ಜೆನೇ ಕೇಳಿಸ್ತೈತೆ. ಅದಕ್ಕೆ ಸುಮ್ಮನೆ ಇಷ್ಟೊತ್ತರೆಗೂ
ಆಗಲೇ 1 ಅವರಿಂದ ಬೀಚ್ ಹತ್ರ ಕುತ್ಕೊಂಡು ಬೀಚ್ನ ನೋಡ್ತಾ ಇದ್ದೀವಿ ಸುಮ್ಮನೆ ನಮ್ಮ ಪಡೆಗೆ ನಾವು. ಅಲ್ಲೋದ್ರೂ ಏನೂ ಇಲ್ಲ, ಬರೀ ಡ್ರಿಂಕ್ ಅಷ್ಟೇ. ನಾವು ಯಾರು ಕುಡಿಯೋಲ್ಲ, ಬಂದಿರೋದು ವೇಸ್ಟೇ ಗೋವಾಗೆ. ಇವಣ್ಣ ಗುಂಡಿ ತೋಡಿ ತೋಡಿ ಸಾಕಾಗೋಗೈತೆ, ಇಷ್ಟು ಆಳ ತೋಡೈತೆ. ಯಪ್ಪ, ಸ್ವಲ್ಪ ಹೊತ್ತು ಬಿಟ್ರೆ ನೀರು ಬರತ್ತೆ, ನೀರು ನೀರು ಬರುತ್ತೆ. ಮಾಡಿರುವ ಸಾಹಸಕಾರಿ ದೃಶ್ಯವನ್ನು ನೋಡಿ, ಕಾಲೊಳಗಡೆ ಕಾಲು ಇರೋಷ್ಟು ಹೈಟ್ನು ತೋಡಿ ಒಳಗಡೆ ಮುಚ್ಚಾಕೊಂಡ್ ಕೂತಿರೋದು, ಕಾಲು ನೋತೈತೆ ಅಂತ. ಆಹಾ, ಎಷ್ಟು ಸಂತೋಷ. ಜೀವನದಲ್ಲಿ ಏನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹಂಗೆ ಮಲ್ಕೊಳ್ಳೋಣ, ಫುಲ್ ಮುಚ್ಚಾಕ್ತಿವಿ ಕತ್ತರ್ಗು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್ ನೋಡಿ, ಅವಾಗಿಂದ ಅಲ್ಲಿ ಯಾರೋ ಒಬ್ಬರೇ ಆಡ್ತಾವ್ರೆ ಡ್ಯಾನ್ಸ್ನ. ಇಲ್ಲಿ ಇವನೊಬ್ಬನೇ ಆಡ್ತಾವನೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹೇಳಿ ಬಾ ನೋಡಿ ಗಾಯ್ಸ್, ಇವಣ್ಣ ತಗ್ಲಾಕೋಗ್ಬಿಟ್ಟೈತಿ. ಗಾಯ್ಸ್ ಇವಾಗ ಹೊರಟಿದೀವಿ, 10:30 11 ಗಂಟೆ ಆಗೈತೆ ಆಗ್ಲೇ ರಾತ್ರಿ. ಇಷ್ಟೊದ್ರಿಗೂ ಬೀಚ್ ಹತ್ರನೇ ಕುತ್ಕೊಂಡು ಫೋಟೋ ಅದು ಇದು ಹಿಡ್ಕೊತಾ ಇದ್ವಿ. ಇಲ್ಲಿ ನೋಡಿ ಯಾರೋ ಇಬ್ರು ಚೆನ್ನಾಗಿ ಕುಡ್ದಿ ಬೀಚ್ ಒಳಗಡೆ ಮಲ್ಕೊಂಡವ್ರೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು ಈ ನೈಟಲ್ಲಿ. 11 ಗಂಟೆ ರಾತ್ರಿ ಇವಾಗ. ಬಟ್ಟೆ ಬಿಚ್ಚಿ ಬಟ್ಟೆ ಕೂಡ ಅಲ್ಲೇ ಒಗಿತಾವ್ರೆ. ಎದೊಳ್ತಾರೆ ಹಂಗೆ ಮಲ್ಕೋತಾರೆ, ಎದೊಳ್ತಾರೆ ಹಂಗೆ ಮಲ್ಕೋತಾರೆ. ಸಾಂಗ್ ಸ್ಪೀಕರ್ ಬೇರೆ ಎತ್ಕೊಂಡು ಹೋಗವ್ರೆ. ಇಲ್ಲಿ ಕೇಳಿಸುತ್ತಾ ಕೇಳಿಸಲ್ವ ಗೊತ್ತಿಲ್ಲ, ಸ್ಪೀಕರ್ ಎತ್ಕೊಂಡೋಗಿ ನೋಡಿ ನಾಯಿ ಕೂಡ ಓಡಾಡ್ದೈತಲ್ಲೇ. ನಾವು ಹೊರಟಿದೀವಿ ಇವಾಗ. ಡಿಜೆ ನೈಟ್ ಎಲ್ಲ 10 ಗಂಟೆಗೆ ಲಾಸ್ಟ್ ಗೈಸ್. ಇವಾಗ ಬಾಗ ಬೀಚಿಂದ ಹೊರಟಿದೀವಿ ರೂಮ್ ಹತ್ರ. ರೆಂಟ್ ಬೈಕ್ ಕೇಳಿದ್ರು ಒಳ್ಳೊಡ್ಗ ಅಂತಲ್ಲ ಒಬ್ರು. ಅದೆಲ್ಲ ಹೇಳ್ಬಾರ್ದು, ಫುಲ್ ಅಂತೆ ನೋಡಿ ಎಲ್ಲ ಹೇಳ್ತೀನಿ. ಅದೆಲ್ಲ ಹಾಕ್ಬಾರ್ದು, ಫ್ಯಾಮಿಲಿ ವ್ಲಾಗ್ ನಮ್ದು. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ಬಾಗ ಬೀಚ್ ಇಂದ ಹೊರಟಿದೀವಿ. ಬಾಗ ಬೀಚ್ ಬಂದು 2 ಅವರ್ ಸುಮ್ನೆ ವೇಸ್ಟ್ ಮಾಡಿದೀವಿ. ಬೀಚ್ ನ ನೋಡ್ಕೊಂಡು ಫೋಟೋ ಹಿಡ್ಕೊಂಡು. ಏನೆಲ್ಲ ಗೋವಾದಲ್ಲಿ ಏನಿದ್ರು ಕುಡಿಯೋರಿಗೆ ಅಷ್ಟೇ. ನೀವು ಕುಡಿತೀರಾ? ಬನ್ನಿ, ನೀವು ಕುಡಿಯಲ್ವಾ? ಅಷ್ಟೇ, ಅಷ್ಟೇ ಚೆನ್ನಾಗಿ. ಉಡುಪಿ ಹೋಗಿ ಕುಡಿಯೋರು, ಕುಡಿದೇರ ಇರೋರೆಲ್ಲ ಉಡುಪಿ ಬನ್ನಿ. ಉಡುಪಿ ಇಲ್ಲಾಂದ್ರೆ ಕುಂದಾಪುರ ಅಷ್ಟೇ. ಬೀಚ್ ಅಲ್ಲೂ ಚೆನ್ನಾಗೈತೆ ಬೀಚು, ಮತ್ತೆ ಓಮ್ ಬೀಚು ಚೆನ್ನಾಗಿತ್ತು. 1 ಅವರ್ ಆ ಸೈಡ್ ಎಲ್ಲ ಚೆನ್ನಾಗೈತೆ. ಆದ್ರೆ ಗೋವಾ ಏನಿದ್ರು ಕುಡಿಯೋರ್ಗಷ್ಟೇ. ನಾಡ್ದಿಗೆ ಕೋಡಿ ಬೀಚು ಕುಡಿಯೋದೆಲ್ಲ ಕಮ್ಮಿನೇ ಐತೆ, ಊಟ ಎಲ್ಲ ಜಾಸ್ತಿನೇ ಐತೆ. ಅಂದ್ರೆ ಎಲ್ಲಾರು ಹೇಳ್ತಾರೆ ಗೋವಾ ಎಲ್ಲ ಫುಲ್ಲು ಜಾಸ್ತಿ ರೇಟು, ಚೆನ್ನಾಗಿ ದುಡ್ಡಿದ್ರೆ ಹೋಗ್ಬೇಕು ಅಂತ. ಚೆನ್ನಾಗಿ ದುಡ್ಡಿದ್ರೆ ಏನಿಲ್ಲ, ರೂಮ್ ಪ್ರೈಸ್ ಎಲ್ಲ ಕಮ್ಮಿನೇ ಐತೆ, ಕಮ್ಮಿಗೆ ಸಿಗುತ್ತೆ. ಮತ್ತೆ ವೆಹಿಕಲ್ ಚಾರ್ಜಸ್ಸು ಕಮ್ಮಿಗೆ ಸಿಗುತ್ತೆ. ಆದ್ರೆ ಫುಡ್ ಒಂದು ಜಾಸ್ತಿ ಐತೆ, ಆದ್ರೂ ಚೆನ್ನಾಗಿರುತ್ತೆ. ಒಂದೊಂದ್ ಕಡೆ ಚೆನ್ನಾಗಿರುತ್ತೆ, ಒಂದೊಂದ್ ಕಡೆ ಚೆನ್ನಾಗಿರಲ್ಲ. ಏಪ್ರಿಲ್ ಮೇ ಅಂತೂ ಬರಲೇಬೇಡಿ. ನಾವು ಮತ್ತೆ ನೋಡ್ಕೊಂಡು ಹೋಗ್ಬೇಕು. ಏಪ್ರಿಲ್ ಮೇ ಅಂತೂ ಬರಲೇಬೇಡಿ. ಫಸ್ಟ್ ಒಂದ್ ಸ್ವಲ್ಪ ಈಸ್ಕೊಂಡು ತಿನ್ಬೇಕು, ಆಮೇಲೆ ಬೇಕಂದ್ರೆ ಇನ್ನ ಈಸ್ಕೋಬೇಕು. ಒಂದೊಂದ್ ಕಡೆ ಚೆನ್ನಾಗಿರುತ್ತೆ, ಒಂದೊಂದ್ ಕಡೆ ಚೆನ್ನಾಗಿರಲ್ಲ. ಫುಲ್ ಎಲ್ಲಾ ಕಡೆನೂ ಚೆನ್ನಾಗಿರಲ್ಲ ಅಂತ ಏನಿಲ್ಲ ಅಷ್ಟೇ. ಇವಾಗ ರೂಮ್ ಕಡೆ ಓಡ್ತಾ ಇದೀವಿ ಗೈಸ್. ಇವಾಗ ರೂಮಿಗೆ ಬಂದ್ವಿ, ಎಲ್ಲ ಮಲ್ಕೋತಾ ಇದೀವಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬರಬೇಡಿ ಸಾಕು. ಅಲ್ಲಿಂದಾನೆ ನೋಡಿ ಅಷ್ಟೇ. ಬಟ್ಟೆ ಎಲ್ಲ ಹೆಂಗ್ ಬಿಸಾಕಿದೀವಿ ನೋಡಿ. ಈ ಟಿವಿ ವರ್ಕ್ ಆಗಲ್ವಂತೆ, ಅದಕ್ಕೆ ಚಡ್ಡಿಗಳು ಒಣಗಾಕಿದೀವಿ ಇಲ್ಲೇ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ, ಅದಕ್ಕಾರ ಯೂಸ್ ಆಗ್ಲಿ ಅಂತ ಅಷ್ಟೇ. ಇವಾಗ ಮಲ್ಕೋತೀವಿ. ಫ್ಲಾಶ್ ಬ್ಯಾಕ್. ರೂಮ್ಗೆ ಹೋಗ್ಬಿಟ್ಟು ಈ ವಿಡಿಯೋ ಎಂಡ್ ಮಾಡ್ತೀವಿ ಅಷ್ಟೇ. ಮಲ್ಕೊಳ್ರಿ, ಗಬಕೊಂಡು ಮಲ್ಕೊಳ್ರಿ. ನಾವಿವಾಗ ರೂಮ್ಗೆ ಹೋಗಿ ಮಲ್ಕೋತೀವಿ ಅಷ್ಟೇ. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.